ಇದೇನು ಹೊಸದಲ್ಲ ಅಂತ ಟಾರ್ಗೆಟ್ ಮಾಡೋದು. ಅವರು ಗ್ಯಾರಂಟಿಯ ಒಂದು ಆಧಾರದ ಮೇಲೆ ಚುನಾವಣೆ ಗೆದ್ದಿದ್ದಾರೆ. ಜನರ ಹಿತಕ್ಕಾಗಿ ಶುರುವಾಗಿರುವಂತಹ ಅನೇಕ ಸಂಸ್ಥೆಗಳು ಪ್ರಿನ್ಸೆಸ್ ಕೃಷ್ಣಾಜಮಣಿ ಅವರ ಹೆಸರಿನಿಂದ ಶುರುವಾಗಿದೆ. ಅವರು ಗ್ಯಾರಂಟಿಯ ಒಂದು ಆಧಾರ ಮೇಲೆ ಚುನಾವಣೆ ಗೆದ್ದಿದ್ದಾರೆ. ಸೊ ಆ ಗ್ಯಾರಂಟಿಗಳು ಕೊಡಲೇಬೇಕು ಅವರು. ಸೊ ಅವರು ಏನು ಆರ್ಥಿಕ ದೃಷ್ಟಿಯಿಂದ ಏನು ಮಾಡಬೇಕೋ ಇಲ್ವೋ ಅವ್ರು ನೋಡಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ. ಆದರೆ ನಮ್ಮ ಅಭಿಪ್ರಾಯ ಇದು ಹೆಚ್ಚು ಒಂದು ಅವರು ಏನು ಆರ್ಥಿಕ ಒಂದು ದೃಷ್ಟಿಯಲ್ಲಿ ಏನು ಮಾಡ್ಬೋದೋ ಇಲ್ವೋ ಅವ್ರು ಪರಿಶೀಲನೆ ಮಾಡಬೇಕಾಗಿರೋದು ಮುಖ್ಯ. ಯಾಕಂದರೆ ಹಾಲಿನ ದರವನ್ನು ಕೂಡ 10 ರೂಪಾಯಿ ಹೆಚ್ಚಳ ಮಾಡಬೇಕು. ಹಾಲಿರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಅನೇಕ ಉತ್ಪನ್ನಗಳ ಬೆಲೆ ಏರಿಕೆ ಆಗಿದೆ. ಸೊ ಇದೇನು ಹೊಸದೇನಲ್ಲ, ನಾವು ಇದು ಸುಮಾರು 1 ವರ್ಷದಿಂದ ಅನುಭವಿಸ್ತಾ ಬಂದಿದ್ದೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿನೂ ಸಹ ಭಾಳಷ್ಟು ಪ್ರತಿಭಟನೆಗಳು ಕೂಡ ಈ ಒಂದು ಬೆಲೆ ಏರಿಕೆ ಒಂದು ದೃಷ್ಟಿಯಲ್ಲಿ ಏರ್ಪಡಿಸಿದ್ವಿ. ಸೊ ಇದೆಲ್ಲನೂ ರಾಜ್ಯಕ್ಕೆ ಅನನುಕೂಲ ಆಗ್ತಾ ಇರೋವಂಥ ದೃಷ್ಟಿಯಲ್ಲಿ ಅವರು ಪುನರ್ ಪರಿಶೀಲನೆ ಮಾಡಿ ನಂತರ ಇದೇನಿದೆ ಈ ಗ್ಯಾರಂಟಿ ಯೋಜನೆ ಎಲ್ಲನೂ ಕೂಡ ಅವರು ಅವರ ಎಲೆಕ್ಷನ್ ಪ್ರಾಮಿಸ್ ಅಂದ ಮೇರೆಗೆ ಅವ್ರು ಮಾಡಲೇಬೇಕು. ಸೊ ಅದಕ್ಕಾಗಿ ಅವರು ಮಾಡ್ತಾರೆ. ಆದರೂ ಸಹ ನಾವು ಆರ್ಥಿಕ ದೃಷ್ಟಿಯಿಂದ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡಬೇಕಾಗಿರೋದು ನಾವು ಸಹ ಒಂದು ವಿರೋಧ ಪಕ್ಷದ ಜವಾಬ್ದಾರಿಯಲ್ಲಿ ನಾವು ಸಹ ಮುಂದುವರಿತೇವೆ. ಪ್ರಿನ್ಸೆಸ್ ರೋಡ್ ಸಂಬಂಧಪಟ್ಟಂಗೆ ನಿನ್ನೆ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಲ್ಲ, ಬಟ್ ಬಿಜೆಪಿ ಅವರು ಪ್ರತಿಭಟನೆ ಮಾಡಿದ್ದಾರೆ. ಹೌದು, ನಿಜ. ನಾನು ಮೊನ್ನೆ ಸಾಯಂಕಾಲನೇ ಇವರು ಆಯುಕ್ತರ ಮುಂದೆ ನಾನು ಹೋಗ್ಬಿಟ್ಟು ಏನೇನು ದಾಖಲೆಗಳಿದೆ ಕೊಟ್ಟೆ. ನಿನ್ನೆ ನಮ್ಮ ನಿಮ್ಹಾನ್ಸಲ್ಲಿ ಇವರು ಮಾನ್ಯ ರಾಷ್ಟ್ರಪತಿಯವರು ಬಂದಿರೋ ಕಾರಣಕ್ಕಾಗಿ ಅಲ್ಲಿ ಹೋಗಬೇಕಾಗಿತ್ತು. ಆದರೆ ನಾನು ಆಗಲೇ ಹೇಳಿದೆ ನಮ್ಮ BJPನ ಎಲ್ಲ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ನಮ್ಗೆ ಬರೋಕ್ಕಾಗಲ್ಲ, ಆದರೆ ನಿಮ್ಮ ಪ್ರತಿಭಟನೆ ಮುಂದುವರಿಲಿ ಅಂತ. ಇದೇನು ಅರಮನೆಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ, ಇದು ಸಮಸ್ತ ಮೈಸೂರಿನವರು ಸಮಸ್ತ ಕರ್ನಾಟಕದವ್ರಿಗೆ ಸೇರಿರುವಂಥದ್ದು ವಿಷಯ. ಅವರು ಈ ಲೆಗಸಿ ಇರೋದು ಪ್ರತಿಯೊಬ್ಬರದ್ದು ಸಹ. ಆ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಇದ್ರು. ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇದೆ. ಅವ್ರು ಕನ್ವಿನ್ಸ್ ಆಗೋದು ಇಲ್ವೋನೋ ನಮಗೇನು ಅದು ಮುಖ್ಯ ಅಲ್ಲ. ನಮಗೆ ಕಾನೂನಾತ್ಮಕವಾಗಿ ಏನು ನಿಜ ಸತ್ಯ ಆಗಲೇ ನಾಮಕರಣ ಆಗಿರುವಂಥದ್ದು ರೋಡು, ಅವ್ರನ್ನ ಗುರುತಿಸಿ ಏನು ಕಾನೂನು ಮತ್ತು ಅವರ ನೀತಿ ನಿಯಮ ಮೂಲಕ ಕೆಲಸ ಮಾಡಲಿ ಅಂತ ನಮ್ಮ ಆಸೆ. ಮೊನ್ನೆ ಒಂದು ಹೇಳ್ತಾ ಇದ್ರು, ಕೆಲವೊಂದನ್ನು ಬದಲಾಯಿಸಬಹುದು ನಾವು, ನಿಯಮದಲ್ಲಿ ಇದೆ, ನಮ್ಮ ಹತ್ರ ಅವಕಾಶ ಇದೆ. ಅಲ್ಲಿಗೆ ಬದಲಾಯಿಸೋ ಮೂಡಲ್ಲಿ ಇದ್ದಂಗೆ ಇದ್ದಾರಲ್ವ, ಬದಲಾಯಿಸ್ಬೋದು ಅಂತ ಇಲ್ಲಿಗೆ ಅದಕ್ಕೆ ಯಾವುದೋ ಒಂದು ಮುಖ್ಯವಾದ ಕಾರಣ ಇರಬೇಕು. ಇಲ್ಲಿ ಜನರ ಹಿತಕ್ಕಾಗಿ ಶುರುವಾಗಿರುವಂಥದ್ದು ಅನೇಕ ಸಂಸ್ಥೆಗಳು ಪ್ರಿನ್ಸೆಸ್ ಕೃಷ್ಣಾಜಮಣಿ ಅವರ ಹೆಸರಿನಿಂದಾನೇ ಶುರುವಾಗಿದೆ. ಸಮಾಜದ ಹಿತಕ್ಕಾಗಿ ಆ ನೆನಪಿನಲ್ಲಿ ಅವರ ಹೆಸರನ್ನು ಇಟ್ಟಿದ್ದಾರೆ. ಇದೆಲ್ಲನೂ ಕೂಡ ಲೆಗಸಿ ಮೈಸೂರಿನ ಪಾರಂಪರೆ ಗುರುತಿಸದೇನೆ ಅವ್ರದ್ದೇ ಆದ ಒಂದು ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಹೋಗ್ತಾ ಇದ್ರೆ ಅದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ. ಇಷ್ಟೇ ದಾಖಲಾತಿ ಕೊಟ್ಟರು ಕೂಡ ಕಾಂಗ್ರೆಸ್ನವರು ಈವರೆಗೆ ಅಧಿಕೃತ ದಾಖಲಾತಿಗಳಿಲ್ಲ ಅಂತ ಹೇಳ್ತಾರೆ ಸರ್. ಅದು ನೀವೇ ಅವ್ರಿಗೆ ಮತ್ತೊಮ್ಮೆ ನಾವು ತಿರ್ಗಾ ಒತ್ತಾಯಿಸ್ತಾ ಇರ್ತೀವಿ. ಆದರೆ ಅದಕ್ಕೂ ಕೂಡ ಮುಂದೆನೇ ಸಾಕ್ಷಿ ಕಾಣುವಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಸ್ಪಷ್ಟತೆಯನ್ನು ಕೊಡದೇ ಇರೋ ಕಾರಣಕ್ಕಾಗಿ ಇನ್ನೊಂದು ನಾವು ಕಾನೂನಾತ್ಮಕವಾದ ಹೋರಾಟನೇ ಮಾಡಬೇಕಾಗುತ್ತೆ. ಅವರಿಂದ ಏನು ಹೇಳಿಕೆ ಅಥವಾ ಅವರ ನಿಲುವಲ್ಲಿ ಬದಲಾವಣೆ ಅಂತ ನಾನಂತೂ ನೋಡಿಲ್ಲ. ಸರ್, ಈಗ ನಿಧಾನವಾಗಿ ಮತ್ತೆ ಅರಮನೆ ಟಾರ್ಗೆಟ್ ಆಗ್ತಾ ಇದೆ ಪೊಲಿಟಿಕಲ್. ಇದೇನು ತಿರ್ಗಾ ಅಂತಲ್ಲ, ಇವಾಗ ಹೆಚ್ಚು ಗಮನ ಬರ್ತಾ ಇದೆ. ಒಂದು ರಾಜಕೀಯದ ಒಂದು ವೃತ್ತ ಜೀವನ ಪ್ರಾರಂಭ ಆಗಿದ ನಂತರ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ ಅಷ್ಟು ಜನ. ಇದು ನಿರಂತರವಾಗಿ ನಡೀತಾ ಇರುವಂಥದ್ದು ಕೆಲಸ. ಟಾರ್ಗೆಟ್ ಹೆಚ್ಚಾಗ್ತಾ ಇದೆ. ಇಲ್ಲ, ನನ್ನ ಪ್ರಕಾರ ಇದು ಹಿಂದೆನೂ ಇಷ್ಟೇ ಆಗ್ತಾ ಇತ್ತು, ಇವಾಗಲೂ ಸಹ ಇದೇ ಆಗ್ತಾ ಇದೆ. ನೀವು ಸಂಸದರಾದ್ಮೇಲೆ ಅದು ಹೆಚ್ಚಾಗ್ತಿದೆಯಾ ಈಗ ರಾಜಕಾರಣಕ್ಕೆ ಬಂದ ಮೇಲೆ ಹಾಗೆ? ಇಲ್ಲ, ನಾನು ಹೇಳ್ತಾ ಇರೋದು ಹಿಂದೆನೂ ಸಹ ಇದೇನು ಹೊಸದಲ್ಲ. ಹಿಂದೆನೂ ಕೂಡ ಇದಾಗ್ತಾ ಇತ್ತು. ಇದಕ್ಕೆ ಹೆಚ್ಚು ನಾವು ಪ್ರಚಾರ ಏನು ಕೊಡ್ತಾ ಇರಲಿಲ್ಲ. ಮತ್ತು ಇವತ್ತು ಸಹ ಅದೇನು ನಮ್ಮಲ್ಲಿ ಅರಮನೆಗೆ ಒಂದು ಅನುಕಂಪ ಸೃಷ್ಟಿ ಮಾಡುವಂಥದ್ದು ನಮ್ಗೇನು ಆಸೆ ಇಲ್ಲ. ನಾವು ಹೇಳ್ತಾ ಇರೋದು ಇದು ಆಗ್ತಾ ಇರೋದು ನಿರಂತರವಾಗಿ ನಾವು ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸುಮಾರು 40 ವರ್ಷದಿಂದ ನಮ್ಮ ತಂದೆಯವ್ರ ಸಮಯದಿಂದ ಇವತ್ತವರೆಗೂ ಇದೇನು ಹೊಸದಲ್ಲ ಇಂಥ ಟಾರ್ಗೆಟ್ ಮಾಡೋದು.